ತಂದೆ ತಾಯಿಯ ಅಂತಿಮ ವಿದಾಯವೂ ಕೂಡ ಮೊಬೈಲ್ ಸ್ಕ್ರೀನ್ ಮೇಲೆ ಸೀಮಿತ ಆಗಿಬಿಟ್ಟಿದೆ. ನಿಮ್ಮ ತಂದೆ ತಾಯಿ ಜೀವಂತವಾಗಿದ್ರೆ ನೀವು ಈ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ. ಇವತ್ತು ಪ್ರತಿ ವೃದ್ಧರ ಮನಸ್ಸಿನಲ್ಲಿ ಒಂದು ಭಯ ನೆಲೆ ಊರಿದೆ. ಆದರೆ ನಮ್ಮ ಮನೆಗಳು ದೊಡ್ಡದಾಗಿದೆ, ಆದರೆ ಮನಸ್ಸುಗಳು ಚಿಕ್ಕದಾಗ್ಬಿಟ್ಟಿದೆ. ನಮಸ್ಕಾರ ವೀಕ್ಷಕರೇ, ವಿಜಯಪುರ್ ಸೆಂಟ್ರಲ್ ಚಾನೆಲ್ಗೆ ಸ್ವಾಗತ. ನಾನು ಪ್ರಕಾಶ್. ನಮ್ಮ ದೇಶದ ವೃದ್ಧರ ಭವಿಷ್ಯ ಇದೇನಾ? ಹೌದು ವೀಕ್ಷಕರೇ, ಇದೊಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಇತ್ತೀಚೆಗೆ ನಡೆದಂತ ಒಂದು ಸತ್ಯ ಘಟನೆ ಸಮಗ್ರ ಭಾರತವನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಇವತ್ತು ನಾನು ಯಾವುದೇ ಪ್ರೇರಕ ಅಥವಾ ಮೋಟಿವೇಶನಲ್ ಕಥೆಯನ್ನು ಹೇಳಲಿಕ್ಕೆ ಬಂದಿಲ್ಲ. ಇವತ್ತು ನಾನು ನಿಮ್ಮ ಮನಸ್ಸಿನೊಂದಿಗೆ ನೇರವಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ. ಕೆಲ ದಿನಗಳ ಹಿಂದೆ ನಡೆದಂತ ಒಂದು ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂತು. ಅದು ನನ್ನ ಮನಸ್ಸನ್ನ ಒಳಗಿನಿಂದ ನಡಗಿಸ್ಬಿಡ್ತು. ಏನಾಯ್ತಪ್ಪ ಅಂತಂದ್ರೆ, ಒಬ್ಬ ವೃದ್ಧ ತಂದೆ ಈ ಪ್ರಪಂಚವನ್ನ ಬಿಟ್ಟು ಹೋದ್ರು. ಅವರ ಪತ್ನಿ ಈ ಮೊದಲೇ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ರು. ಹೀಗಾಗಿ ಆ ವೃದ್ಧರು ಹಿರಿಯ ನಾಗರಿಕರ ವೃದ್ಧಾಶ್ರಮದಲ್ಲಿ ವಾಸ ಮಾಡ್ತಾ ಇದ್ರು. ಅವರಿಗೆ 3 ಜನ ಹೆಣ್ಮಕ್ಳಿದ್ರು. ಆದರೆ ವಿಪರ್ಯಾಸ ಏನಂತಂದ್ರೆ, ಅವರ ಅಂತಿಮ ಸಮಯದಲ್ಲಿ ಆ 3 ಜನ ಹೆಣ್ಣು ಮಕ್ಕಳಿಗೆ ಅವರ ಅಂತಿಮ ದರ್ಶನ ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಏನಾಯ್ತಪ್ಪ ಅಂದ್ರೆ, ವೃದ್ಧಾಶ್ರಮದ ಜನ ಮತ್ತು ಅಕ್ಕಪಕ್ಕದವರು ಎಲ್ಲರೂ ಸೇರಿ ಆ ಹೆಣ್ಮಕ್ಳಿಂದ ಸ್ವಲ್ಪ ಹಣವನ್ನು ತರಿಸ್ಕೊಂಡು ಅಂತಿಮ ಸಂಸ್ಕಾರ ಮಾಡಿದ್ರು. ಮತ್ತು ಆ ಅಂತಿಮ ವಿದಾಯದ ಎಲ್ಲ ವಿಡಿಯೋಗಳನ್ನ ಕಾನ್ಫರೆನ್ಸ್ ಕಾಲ್ ಮುಖಾಂತರ ತೋರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಘಟನೆ ನಿಜ ಆಗಿದ್ರೆ ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಇದು ನಮ್ಮ ಇಡೀ ಸಮಾಜಕ್ಕೊಂದು ಹಿಡಿದ ಕನ್ನಡಿಯಾಗಿದೆ. ಸ್ನೇಹಿತರೆ, ಯೋಚನೆ ಮಾಡಿ, ಯಾವ ತಂದೆ ತನ್ನ ಹೆಣ್ಣು ಮಕ್ಕಳ ಬೆರಳು ಹಿಡಿಯೋದನ್ನ ನಡೆಯೋದನ್ನ ಕಲಿಸಿದ್ನೋ, ಇಂದು ಅವನ ಅಂತಿಮ ಯಾತ್ರೆಯಲ್ಲಿ ಅವನ ಕೈ ಹಿಡಿಯೋರು ಯಾರೂ ತಮ್ಮವರಂತ ಇರಲೇ ಇಲ್ಲ. ತಾನೇ ಹಸುವಿನಿಂದಿದ್ಕೊಂಡು ಮಕ್ಕಳಿಗೆ ಊಟವನ್ನು ಬಡಿಸಿದವಳು ಇಂದು ಅವಳ ಚಿತೆಗೆ ಬೆಂಕಿ ಹಚ್ಚಲಿಕ್ಕೆ ಅಕ್ಕಪಕ್ಕದವರು ಅಥವಾ ವೃದ್ಧಾಶ್ರಮದವರು ನಿಂತಿದ್ರು. ಜೀವನವಿಡೀ ತನ್ನ ಮಕ್ಕಳ ಭವಿಷ್ಯದ ಕನಸು ಕಂಡವರಿಗೆ ಇಂದು ಅವರ ಸ್ವಂತ ವರ್ತಮಾನ ಎಷ್ಟೊಂದು ಏಕಾಂಗಿಯಾಗಿತ್ತು. ಇದನ್ನು ಹೇಳೋದ್ರ ಮುಖಾಂತರ ನಾನು ಯಾವುದೇ ಒಂದು ಹೆಣ್ಣು ಮಗಳಿಗೆ ಅಥವಾ ಗಂಡು ಮಕ್ಕಳಿಗೆ ಅವ್ರ ಮೇಲೆ ದೂರ ಹೇಳ್ತಾ ಇಲ್ಲ. ಬಹುಶಃ ಅವ್ರದೇ ಆದಂತ ಅನಿವಾರ್ಯತೆಗಳಿರ್ಬೋದು, ದೂರ ಇರಬಹುದು, ಅನಾರೋಗ್ಯ ಇರಬಹುದು, ಅಥವಾ ನಮಗೆ ತಿಳಿಯದ ಯಾವುದಾದ್ರೂ ಒಂದು ಪರಿಸ್ಥಿತಿ ಇರಬಹುದು. ಆದರೆ ಇಡೀ ಸಮಾಜಕ್ಕೆ ನಾನು ಖಂಡಿತವಾಗಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಇತ್ತೀಚಿನ ನಮ್ಮ ವ್ಯಸ್ತ ಜೀವನ ಇಷ್ಟೊಂದು ದೊಡ್ಡದಾಗಿದೆ. ತಂದೆ ತಾಯಿಯ ಅಂತಿಮ ವಿದಾಯವೂ ಕೂಡ ಮೊಬೈಲ್ ಸ್ಕ್ರೀನ್ ಮೇಲೆ ಸೀಮಿತ ಆಗಿಬಿಟ್ಟಿದೆ. ಏನ್ ಹೇಳಬೇಕು ಸ್ನೇಹಿತರೆ? ಇವತ್ತು ನಾವು ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ತಾ ಇದ್ದೀವಿ, ಕೋಡಿಂಗ್ ಕಲಿಸ್ತಾ ಇದ್ದೀವಿ, ವಿದೇಶಕ್ಕೆ ಕಳಿಸ್ತಾ ಇದ್ದೀವಿ, ಕೋಟಿಗಟ್ಟಲೆ ಖರ್ಚು ಮಾಡಿ ಓದಿಸ್ತಾ ಇದ್ದೀವಿ. ಆದರೆ ಹೆತ್ತವರು ವೃದ್ಧರಾದಾಗ ಅವರಿಗೆ ಏನ್ ಬೇಕು? ನಿಮ್ಮ ಆಸರೆ ಅಗತ್ಯ ಇರುತ್ತೆ. ಹಾಗೂ ಆ ಸಮಯದಲ್ಲಿ ಅವರೊಂದಿಗೆ ನಿಂತಿರೋದು ಅತ್ಯಂತ ದೊಡ್ಡ ಧರ್ಮ ಅಂತ ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀವ? ಖಂಡಿತವಾಗಿ ಇಲ್ಲ. ಇವತ್ತು ಪ್ರತಿ ವೃದ್ಧರ ಮನಸ್ಸಿನಲ್ಲಿ ಒಂದು ಭಯ ನೆಲೆ ಊರಿದೆ. ನಾಳೆ ನನಗೂ ಹೀಗೆ ಆಗುತ್ತೆ, ಅಥವಾ ನನ್ನ ಅಂತಿಮ ಯಾತ್ರೆಯಲ್ಲಿ ನನ್ನವರು ಅಂತ ಯಾರೂ ಇರೋದಿಲ್ವಾ? ನನ್ನ ಮಕ್ಕಳು ಕೂಡ ಕೇವಲ ಹಣ ಕಳಿಸ್ಬಿಡ್ತಾರ? ಇದನ್ನು ಯೋಚಿಸಿ ಅವರ ಪ್ರಾಣ ನಡಿ ಹೋಗ್ತಾ ಇದೆ. ಸ್ನೇಹಿತರೆ, ವೃದ್ಧಾಪ್ಯದಲ್ಲಿ ಅವರಿಗೆ ಏನ್ ಬೇಕು? ಹಣ ಅಲ್ಲ, ದುಬಾರಿ ಉಡುಗೊರೆಗಳಂತೂ ಅಲ್ಲವೇ ಅಲ್ಲ. ಅವರಿಗೆ ಬೇಕಿರೋದು ಕೇವಲ 2 ಸಿಹಿ ನುಡಿಗಳು, ಸ್ವಲ್ಪ ಸಮಯ, ಒಂದು ಫೋನ್ ಕಾಲ್ ಮತ್ತು ಒಂದು ಅಪ್ಪಿಕೊಳ್ಳುವಿಕೆ. ಬಸ್, ಇಷ್ಟೇ. ಮತ್ತು ಇವತ್ತಿನ ಅತ್ಯಂತ ದೊಡ್ಡ ದೌರ್ಭಾಗ್ಯ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಗಳು ದೊಡ್ಡದಾಗಿದೆ, ಆದರೆ ಮನಸ್ಸುಗಳು ಚಿಕ್ಕದಾಗ್ಬಿಟ್ಟಿದೆ. ಮೊಬೈಲ್ಗಳು ಸ್ಮಾರ್ಟ್ ಆಗಿದೆ, ಆದರೆ ಸಂಬಂಧಗಳು ದುರ್ಬಲ ಆಗಿಬಿಟ್ಟಿದೆ. ಒಂದು ಮಾತು ಯಾವಾಗಲೂ ನೆನ್ಪಿಡಿ, ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯಿ ಯಾರು ಇವತ್ತು ನನ್ನ ಹತ್ರ ಸಮಯ ಇಲ್ಲ, ನನ್ನ ಹತ್ರ ಹಣ ಇಲ್ಲ, ಅಥವಾ ಇವತ್ತು ನಾನು ದಣದಿದ್ದೀವಿ ಅಂತ ಎಂದೂ ಹೇಳಿರಲಿಲ್ಲ. ಅವರು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿಮಗೆ ಸಾಥ್ ಅಥವಾ ಬೆಂಬಲವನ್ನು ನೀಡಿದರು. ಇಂದು ಅವರ ಸರದಿ ಬಂದಿದೆ. ಹಾಗಾಗಿ ಭಾರತ ದೇಶದ ಎಲ್ಲ ಯುವಕರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ, ನಿಮ್ಮ ತಂದೆ ತಾಯಿ ಜೀವಂತವಾಗಿದ್ರೆ ನೀವು ಈ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ. ಅವರೊಂದಿಗೆ ಕುಳಿತುಕೊಳ್ಳಿ, ಅವರೊಂದಿಗೆ ಮಾತುಗಳನ್ನ ಆಲಿಸಿ, ಅವರೊಂದಿಗೆ ಊಟ ಮಾಡ್ರಿ, ಚಹಾ ಕುಡೀರಿ. ಏಕೆಂದ್ರೆ ಒಂದು ದಿನ ಇವೇ ಕ್ಷಣಗಳು ನಿಮ್ಮ ಅತ್ಯಂತ ದೊಡ್ಡ ನೆನಪುಗಳಾಗುತ್ತೆ. ಮತ್ತು ಎಲ್ಲ ಹಿರಿಯ ನಾಗರಿಕರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾವು ನಮ್ಮ ಮಕ್ಕಳನ್ನ ಪ್ರೀತಿಸಬೇಕು, ಆದರೆ ನಮ್ಮ ಇಡೀ ಜಗತ್ತನ್ನ ಕೇವಲ ಮಕ್ಕಳ ಮೇಲೆ ಅವಲಂಬನ ಆಗಬಾರದು.
ನಿಮ್ಮದೇ ಆದಂಥ ಸ್ನೇಹಿತರನ್ನ ಮಾಡಿ ಸಮಾಜದೊಂದಿಗೆ ಸಂಪರ್ಕದಲ್ಲಿರಿ. ಸೀನಿಯರ್ ಸಿಟಿಜನ್ ಕ್ಲಬ್ಗೆ ಹೋಗ್ರಿ, ವಾಕಿಂಗ್ ಮಾಡ್ರಿ, ಯೋಗ ಮಾಡ್ರಿ, ಆರೋಗ್ಯವಾಗಿರ್ರಿ. ಎಷ್ಟು ಸಾಧ್ಯವೋ ಅಷ್ಟು ಆರ್ಥಿಕವಾಗಿ ಸ್ವಾವಲಂಬಿಯಾಗಿರಿ. ಯಾಕೆಂದ್ರೆ ಗೌರವ ಬೇಡೋದ್ರಿಂದ ಸಿಗೋದಿಲ್ಲ, ನಿಮ್ಮ ವ್ಯಕ್ತಿತ್ವದಿಂದ ದೊರೆಯುತ್ತೆ. ಸ್ನೇಹಿತರೆ, ಇಂದು ಈ ಘಟನೆ ನಿಮ್ಮನ್ನ ಅಳಿಸ್ತಾ ಇದ್ರೆ ಇದರರ್ಥ ನಮ್ಮೊಳಗೆ ಇನ್ನೂ ಮಾನವೀಯತೆ ಜೀವಂತ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಎಲ್ಲರೂ ಸೇರಿ ಒಂದು ಸಂಕಲ್ಪವನ್ನು ಮಾಡೋಣ. ನಮ್ಮ ತಂದೆ ತಾಯಿಯನ್ನ ಎಂದಿಗೂ ಆಗಿರಲಿಕ್ಕೆ ಬಿಡೋದಿಲ್ಲ. ನಾವು ಅವರಿಗೆ ಕೇವಲ ಹಣ ಮಾತ್ರ ಅಲ್ಲ, ನಮ್ಮ ಸಮಯ, ನಮ್ಮ ಪ್ರೀತಿ ಮತ್ತು ನಮ್ಮ ಗೌರವವನ್ನು ನೀಡುತ್ತೇವೆ ಅಂತ ಹಿಂದೆ ಸಂಕಲ್ಪವನ್ನು ಮಾಡೋಣ. ಅಂತಿಮವಾಗಿ ತಂದೆ ತಾಯಿ ಈ ಜಗತ್ತನ್ನು ಬಿಟ್ಟು ಹೋದಾಗ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಹೋಗೋದಿಲ್ಲ, ನಮ್ಮ ಬೇರುಗಳು ಕಳಚಿ ಹೋಗುತ್ತೆ. ಯಾವ ದಿನದ ಮರದ ಬೇರುಗಳು ಕತ್ತರಿಸಿ ಹೋಗುತ್ತೋ ಆ ಮರ ಹೆಚ್ಚು ಕಾಲ ಹಸಿರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಿಮ್ಮ ತಂದೆ ತಾಯಿ ನಿಮ್ಮೊಂದಿಗೆ ಇರುವವರೆಗೆ ಅವರೊಂದಿಗೆ ಗೌರವವನ್ನ ಕೊಟ್ಟು ಮಾತನಾಡಿ. ಏಕೆಂದ್ರೆ ಚಿತೆಯ ಬೆಂಕಿ ನಂದಿ ಹೋಗುತ್ತೆ, ಆದರೆ ಪಶ್ಚಾತ್ತಾಪದ ಬೆಂಕಿ ಜೀವನ ಪರ್ಯಂತ ಉರಿಯುತ್ತಾನೇ ಇರುತ್ತೆ. ಒಂದು ವೇಳೆ ಈ ಸಂದೇಶ ನಿಮ್ಮ ಮನಸ್ಸನ್ನು ಮುಟ್ಟಿದರೆ ಇದನ್ನ ಖಂಡಿತವಾಗಿ ಶೇರ್ ಮಾಡಿ. ವೃದ್ಧರೊಬ್ಬರ ಜೀವನದಲ್ಲಿ ನಿಮ್ಮ ಒಂದು ಶೇರ್ನಿಂದ ಗೌರವ ಮತ್ತು ಆತ್ಮೀಯತೆ ಮರುಕಳಿಸಬಹುದು. ಮುಂದಿನ ವಿಡಿಯೋದಲ್ಲೇ ಸಿಗೋಣ. ರಾಮ್ ಜಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿಜಯಪುರ ಸೆಂಟ್ರಲ್. ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ. ನಮಸ್ಕಾರ.